ಇಂಟಿಗ್ರೇಷನ್ ಕ್ಲಾಸ್ 14 ಪ್ರೀವಿಯಸ್ ಕ್ಲಾಸಲ್ಲಿ ಇಂಟಿಗ್ರೇಷನ್ ಆಫ್ ದ ಫಾರ್ಮ್ dx by ax square plus bx plus c ಮತ್ತು ಇಂಟಿಗ್ರೇಷನ್ ಆಫ್ dx by ರೂಟ್ ಆಫ್ ax square plus bx plus c ಇವೆರಡನ್ನು ಮಾಡ್ಕೊಂಡಿದ್ವಿ. ಇದನ್ನು ಯಾವ ಥರ ಮಾಡ್ಕೋಬೇಕಂತ ಹೇಳಿದ್ವಿ, ax square plus bx plus c ನ ಕಂಪ್ಲೀಟಿಂಗ್ ದಿ ಸ್ಕ್ವಯರ್ ಮೆಥಡ್ ಮಾಡ್ಕೋಬೇಕು. ಹೌದಾ, ಅದು ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಿದ್ವಿ. ನೋಡಿ, ಇವತ್ತು integration of the form px plus q divided by ax square plus bx plus c dx and integration of px plus q divided by root of ax square plus bx plus c dx. ಹೌದಾ, ನೋಡಿ ಇವೆರಡನ್ನು ಮಾಡ್ಕೋಬೇಕಿಲ್ಲಿ. ನೋಡಿ, ಇದನ್ನು ಯಾವ ಥರ ಮಾಡ್ಕೊತೀವಿ ಅಂದರೆ express numerator px plus q as m into derivative of a quadratic equation ax square plus bx plus c with respect to x plus n, where m and n are constant. ನೋಡಿ, ಫಸ್ಟ್ ಈ ಥರ ಮಾಡ್ಕೋಬೇಕು. ಏನು, express the numerator px plus q is equal to m into derivative of quadratic equation plus n. ಹೌದಾ, ನೆಕ್ಸ್ಟು ಇಲ್ಲೇನಿರೋದು ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇತ್ತು ಅಂದರೆ ಇದ್ರದ್ದು ಇಂಟಿಗ್ರೇಷನ್ ಮಾಡ್ಕೋಬೇಕು ತಾನೆ. ನೋಡಿ, ಇದಕ್ಕೆ ಡಿವೈಡಿಂಗ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಮಾಡಿದ್ವಿ ಅಂದರೆ ಇದು ಎಮ್ ಇಂಟು ಇಂಟಿಗ್ರೇಷನ್ ಆಫ್ ಡಿರೈವೇಟಿವ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೋಲ್ ಡಿವೈಡ್ ಬೈ, ಇದನ್ನು ಇಲ್ಲೂ ಡಿವೈಡ್ ಮಾಡಿದ್ವಿ, ಇದಕ್ಕೂ ಡಿವೈಡ್ ಮಾಡಬೇಕಲ್ಲ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಎನ್ ಕಾನ್ಸ್ಟೆಂಟ್ ಎನ್ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ. ಹೌದಾ, ಇದಕ್ಕೂ ಇದನ್ನು ಡಿವೈಡ್ ಮಾಡಬೇಕಲ್ಲ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈ ಸ್ಟೆಪ್ ಗೊತ್ತಾಯ್ತಲ್ಲ. ನೋಡಿ, ಇಲ್ಲಿ ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ. ಹೌದಾ, ಹೇಗಿದೆ, ಡಿವೈಡಿಂಗ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇಲ್ಲೂ ಡಿವೈಡಿಂಗ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇಲ್ಲೂ ಡಿವೈಡಿಂಗ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಕಾನ್ಸ್ಟೆಂಟ್ ನಾವು ಹೊರಗೆ ತೊಗೋಬೋದು. ದೇರ್ಫೋರ್ ಎಮ್ ಇಂಟು ಇಂಟಿಗ್ರೇಷನ್ ಎನ್ ಇಂಟು ಇಂಟಿಗ್ರೇಷನ್ ಈ ಫಾರ್ಮ್ಯಾಟಿಗೆ ಚೇಂಜ್ ಆಗುತ್ತೆ. ಹೌದಾ, ಇದಂತೂ ಈ ಮೆಥಡ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಹೌದಾ, ಇದನ್ನು ಯಾವ ಥರ ಮಾಡ್ಕೋಬೇಕಂತ ಹೇಳಿದ್ರೆ, ಇದೀಗ ಡೈರೆಕ್ಟಾಗಿ ನೋಡಿ, ಡಿನಾಮಿನೇಟರ್ ಡಿಫ್ರೆನ್ಷಿಯಲ್ ನ್ಯೂಮರೇಟರ್ ಇದೆ. ಇದು ಯಾವ ಫಾರ್ಮ್ಯಾಟಲ್ಲಿದೆ, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಏನು ಬರೀತೀವಿ, ಲಾಗ್ ಆಫ್ ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀತೀವಿ. ಹೌದಾ, ಸೇಮ್ ನೋಡಿ, ಏನಾದ್ರು ರೂಟ್ ಇತ್ತು ಅಂದರೆ ಈ ಜಾಗದಲ್ಲಿ ಏನು ಬರುತ್ತೆ, ರೂಟ್ ಬರುತ್ತೆ ಅಷ್ಟೇ. ಹೌದಾ, ರೂಟ್ ಬಂದೂ ಸೇಮ್ ಈ ಫಾರ್ಮ್ಯಾಟಲ್ಲಿ ಸಿಂಪ್ಲಿಫೈ ಮಾಡ್ತೀವಿ. ಇದನ್ನಂತೂ ಇದಕ್ಕೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಟೂ ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀತಿದ್ವಿ. ಆ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಇದು ಸಿಂಪ್ಲಿಫೈ ಆಗುತ್ತೆ. ಹೌದಾ, ಹಾಗೆ ನೋಡಿ, ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ, ಎಕ್ಸ್ಪ್ರೆಸ್ ನ್ಯೂಮರೇಟರ್ ಇನ್ ಟರ್ಮ್ಸ್ ಆಫ್ ಎಮ್ ಇಂಟು ಡಿರೈವೇಟಿವ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಲಸ್ ಎನ್, ವೇರ್ ಎಮ್ ಆ್ಯಂಡ್ ಎನ್ ಆರ್ ಕಾನ್ಸ್ಟೆಂಟ್. ಸೆಕೆಂಡ್ ಐಡಿಯಾ ಇದು ಗೊತ್ತಿರಬೇಕು. ನೋಟ್, ಆಲ್ರೆಡಿ ಫಾರ್ಮುಲಾ ಯೂಸ್ ಮಾಡಿದ್ವಿ. ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಸೆಕೆಂಡ್ ಒನ್, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಟೂ ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಹೌದಾ, ನೋಡಿ, ಇವೆರಡು ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಲಿ. ಇದನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ಅಷ್ಟೇ. ಆಯ್ತಲ್ಲ, ಈಗ ನೋಟ್ ಅಂತೇಳಿ ಇವೆರಡು ಫಾರ್ಮುಲಾ ಬರ್ಕೊಂಡಿರಿ. ನೆಕ್ಸ್ಟ್ ಪ್ರಾಬ್ಲಮ್ಸು, ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. Evaluate the following. First one, integration of x plus 2 divided by x plus 2 divided by 2x square plus 6x plus 5 dx. 2x square plus 6x plus 5 dx. ನೋಡಿ, ಈಸಿದೆ. ಫಸ್ಟು ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ, ನೆಕ್ಸ್ಟ್ ಎಲ್ಲ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಲೆಟ್
let x plus 2 is equal to m into derivative of 2x square plus 6x plus 5 with respect to x plus n. But the numerator is equal to m into derivative of quadratic equation plus n. That implies x plus 2 is equal to m into this derivative n babu. X square and differentiation 2x, 2 2s are 4x plus 6, constant differentiation into 0 plus n. But in the 1 and 2. Next, m and n yatara calculate martivi antali. First, complete multiply maakonde x plus 2 is equal to 4mx plus 6m plus n. But equating the coefficient of x ಮಾಡಿದ್ವಿ ಅಂದ್ರೆ x coefficient is 1, x coefficient is 4m. That implies m is equal to 1 by 4 ಬರುತ್ತೆ. Next, equating the constant. ನೋಡ್ಕೊಂಡ್ವಿ ಅಂದ್ರೆ ಇಲ್ಲಿ ಏನು ಬರ್ಬೋದು, constant LHSL 2 that is equal to here 6m plus n. That implies n is equal to 2 minus 6m. ಹೌದಾ? That implies n is equal to 2 minus 6 into m value is 1 by 4 ಅಲ್ಲ, and 2 3s are 2 2s ಅಂದರೆ 2 minus 3 by 2. 2 LCM ತಗೊಂಡ್ವಿ ಅಂದರೆ 4 minus 3 by 2. That implies n is equal to 1 by 2. From 1 ಏನು ಬರಿಬೋದು? From 1 ನ್ಯೂಮರೇಟರ್ ಏನಿರೋದು ಇಲ್ಲಿ x plus 2 is equal to m ಅಂದರೆ 1 by 4 into 4x plus 6 plus n value 1 by 2. ಫಸ್ಟು ನ್ಯೂಮರೇಟರ್ನ ಈ ಥರ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಹೇಗೆ ಮಾಡ್ಕೊಂಡ್ವಿ? ನ್ಯೂಮರೇಟರ್ ಇಸ್ ಈಕ್ವಲ್ ಟು ಎಮ್ ಇಂಟು ಡಿರೈವೇಟಿವ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಲಸ್ ಎನ್. ಆಫ್ಟರ್ ಡಿಫ್ರೆನ್ಷಿಯೇಟಿಂಗ್ ಏನು ಮಾಡ್ಕೋಬೇಕು? ಈಕ್ವೇಟಿಂಗ್ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಮತ್ತು ಈಕ್ವೇಟಿಂಗ್ ದ ಕಾನ್ಸ್ಟೆಂಟ್. ಈಕ್ವೇಟಿಂಗ್ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಗಿವ್ಸ್ ದ ವ್ಯಾಲ್ಯೂ ಆಫ್ ಎಮ್. ಈಕ್ವೇಟಿಂಗ್ ಕಾನ್ಸ್ಟೆಂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ ಎನ್ ವ್ಯಾಲ್ಯೂ ಬರುತ್ತೆ. ಎಮ್ ಆ್ಯಂಡ್ ಎನ್ ವ್ಯಾಲ್ಯೂನ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಇದನ್ನ ನಾವು 2x square plus 6x plus 5 is equal to 2 common factor x square plus 3x plus 5 by 2. ಹೌದಾ? ನೆನ್ನೆ ಕ್ಲಾಸಲ್ಲಿ ಮಾಡ್ತಿದ್ವಲ್ಲ ಆ ಥರ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇಸ್ 3, ಡಿವೈಡಿಂಗ್ ಬೈ 2 ಮಾಡಿದ್ರೆ ಅಂದರೆ 3 by 2 ಬರುತ್ತೆ. ಅಂದರೆ 2 ಇಂಟು x square plus 3x plus 3 by 2 whole square minus 3 by 2 whole square plus 5 by 2. 2 into x square plus 3x plus 3 by 2 whole square na ಏನು ಬರೀಬೋದು ಅಷ್ಟನ್ನು x plus 3 by 2 whole square minus 9 by 4 plus 5 by 2. 4 LCM ತೊಗೊಂಡ್ವಿ ಅಂದರೆ 2 into x plus 3 by 2 whole square plus 4 LCM minus 9 plus 10 ಅಂದರೆ ಅದೇನು ಬರುತ್ತೆ 1 by 4 ಆಗ್ಬಿಡುತ್ತೆ. 2 into x plus 3 by 2 whole square plus 1 by 4 ಅಥವಾ 2 into x plus 3 by 2 whole square plus 1 by 2 whole square. ಇಷ್ಟು ಬರುತ್ತಲ್ಲ. therefore I is equal to integration of x plus 2 divided by 2x square plus 6x plus 5 dx is equal to integration of ನೋಡ್ಕೊಳ್ಳಿ x plus 2 ಅಂದರೆ ಏನು ಬರ್ಕೋಬೋದು 1 by 4 into 4x plus 6 plus 1 by 2 divided by 2x square plus 6x plus 5 dx. ನೆಕ್ಸ್ಟ್ ಸ್ಟೆಪ್ ನೋಡಿ, ಇದು ಕರೆಕ್ಟಾಗಿ ಗೊತ್ತಾಗಬೇಕು. ಸ್ಪ್ಲಿಟ್ ಮಾಡ್ತೀವಿ, 1 by 4 ಕಾನ್ಸ್ಟೆಂಟ್ ಹೊರಗೆ ತೊಗೊಳ್ತೀವಿ. ಇಂಟಿಗ್ರೇಷನ್ ಆಫ್ ಏನು ಉಳಿತು 4x plus 6 divided by 2x square plus 6x plus 5 dx
ಪ್ಲಸ್ ನೆಕ್ಸ್ಟ್ ನೋಡಿ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ, ಒಂದು ಈ ಪಾರ್ಟ್ ಬರ್ಕೊಂಡೆ ನೆಕ್ಸ್ಟ್ 1/2 ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ನೋಡಿ ಇದನ್ನು ಬರೀಬೇಕಲ್ಲ 2x² + 6x + 5 ನೋಡಿ 2x² + 6x + 5 ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಏನಂದರೆ 2 ಇಂಟು x + 3/2 ಹೋಲ್ ಸ್ಕ್ವೇರ್ ಪ್ಲಸ್ 1/2 ಹೋಲ್ ಸ್ಕ್ವೇರ್ ಆಯ್ತಲ್ಲ. ನೋಡಿ ಈ ಸ್ಟೆಪ್ ಕರೆಕ್ಟಾಗಿ ಗೊತ್ತಾಗಲಿ. ಸ್ಪ್ಲಿಟ್ ಮಾಡ್ತಾ ಇದ್ದೀವಿ, 1/4 ಕಾಮನ್ನು, ಯಾಕಂದರೆ ಕಾನ್ಸ್ಟೆಂಟ್ ಅದು ಹೊರಗೆ ತೊಗೊಂಡಿದ್ದೀವಿ. 4x + 6 ಡಿವೈಡೆಡ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಲಸ್ ಹಾಫ್ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ವಿ. ಇಲ್ಲಿ ಒಂದು ಉಳಿಯುತ್ತೆ dx ಬೈ ಡಿನಾಮಿನೇಟರ್ನ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಿದ್ವಲ್ಲ ಅದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ. ಈಗ ನೋಡಿ ಇದು ಡೈರೆಕ್ಟ್ ಆನ್ಸರ್ ಏನು ಬರೀಬೋದು, ಇದು ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ ಅಂದರೆ ಏನು ಡಿನಾಮಿನೇಟರ್ ಡಿಫ್ರೆನ್ಷಿಯಲ್ ನ್ಯೂಮರೇಟರ್ ಇರುತ್ತೆ, ಹೌದಾ. f' x ಬೈ f of x ಫಾರ್ಮೆಟ್. ಅದಕ್ಕೆ ಆನ್ಸರ್ ಡೈರೆಕ್ಟಾಗಿ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಡಿನಾಮಿನೇಟರ್ ಅಲ್ಲ ಪ್ಲಸ್ ಹಾಫ್ ಇಂಟು ಈ ಟೂನು ಹೊರಗೆ ತೊಗೊಂಡೆ ಅಂದರೆ 1/2 ಇಂಟು ಇದು ಯಾವ ಫಾರ್ಮೆಟಲ್ಲಿ ಇದೆ x² + a². x² + a² ಇತ್ತು ಅಂದರೆ ಫಾರ್ಮುಲಾ 1/a ಇಂಟು tan ಇನ್ವರ್ಸ್ ಆಫ್ x/a ಪ್ಲಸ್ c ಬರಿತಿದ್ವಿ, ಹೌದಾ. 1/a ಅಂದರೆ 1/2 ಇಂಟು tan ಇನ್ವರ್ಸ್ ಆಫ್ x + 3/2 ಡಿವೈಡೆಡ್ ಬೈ 1/2 ಪ್ಲಸ್ ಕಾನ್ಸ್ಟೆಂಟ್. ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಆನ್ಸರ್ ನೋಡಿ 1/4 ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ 2x² + 6x + 5 ಪ್ಲಸ್ ಹಾಫ್ ಇಂಟು tan ಇನ್ವರ್ಸ್ ಆಫ್ 2 LCM ತೊಗೊಂಡೆ ಅಂದರೆ 2x + 3 ಅಲ್ಲ 2x + 3. ನೋಡಿ ಈ ಡಿನಾಮಿನೇಟ್ರಲ್ಲಿ ಬಂದಿರೋ 2 ಮತ್ತು ಈ 2 ಕ್ಯಾನ್ಸಲ್ ಆಗ್ಬಿಟ್ಟು ಡಿನಾಮಿನೇಟ್ರಲ್ಲಿ 1 ಉಳಿಯುತ್ತೆ ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ ಆನ್ಸರ್, ಆಯ್ತಲ್ಲ. ನೋಡಿ ಫಸ್ಟು ನ್ಯೂಮರೇಟರ್ನ m ಇಂಟು ಡಿರೈವೇಟಿವ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಲಸ್ n ಬರೀಬೇಕು. ನೆಕ್ಸ್ಟ್ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಬೇಕು. ನೆಕ್ಸ್ಟ್ ಎರಡೂ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ಇಲ್ಲಿ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ನೋಡಿ ಈ ಪಾರ್ಟಲ್ಲಿ ಎರಡೇ ಟೈಪ್ ಬರೋದು, ಒಂದು f' x ಬೈ f of x ಆರ್ f' x ಬೈ ರೂಟ್ ಆಫ್ f of x, ಹೌದಾ. ನೋಡಿ ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ ಯಾವ ಥರ ಮಾಡ್ತಾ ಇದ್ದೀವಿ ಅಂತ, ಆಯ್ತಲ್ಲ. ಇದು ಸೇಮ್ ಟೈಪ್ ಸೆಕೆಂಡ್ ಪ್ರಾಬ್ಲಮ್. ಇಂಟಿಗ್ರೇಷನ್ ಆಫ್ 5x - 2 divided by 5x - 2 divided by 1 + 2x + 3x². 1 + 2x + 3x² dx. ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀವಿ ನಾವು. ನ್ಯೂಮರೇಟರ್ 5x - 2 is equal to m into derivative of quadratic equation 1 + 2x + 3x² with respect to x plus n. That implies 5x - 2 is equal to m into derivative of quadratic equation. One derivative is 0, 2x into 2 plus 3x² derivative 3 into 2 under 6x plus n. In equation number 1 complete multiply ಮಾಡಿದ್ರಿಂದ 5x - 2 is equal to 2m + 6mx plus n. Next, equating the coefficient of x, that implies LHS ಅಲ್ಲಿ x coefficient is 5, RHS x coefficient is 6m, that implies m is equal to 5/6. Equating the constant, that implies -2 is equal to 2m plus n. n is equal to n ಬರುತ್ತೆ -2 minus 2m, that implies n is equal to -2 - 2 into m under 5/6. 2 1s are 2 3s are
-2 minus 5 by 3. LCM ತೊಗೊಂಡ್ವಿ ಅಂದರೆ n is equal to 3 LCM. -6 minus 5, that implies n is equal to minus 11 by 3. From 1 from 1 5x minus 2 is equal to m value 5 by 6 into 2 plus 6x plus n value minus 11 by 3. Next, completing this square method. Now 1 plus 2x plus 3x square is equal to 3 common factor x square plus 2 by 3x plus 1 by 3. ಡಿವೈಡಿಂಗ್ ಬೈ 2 ಮಾಡಿಕೊಂಡು ಏನು ಬರುತ್ತೆ ಅದನ್ನ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೋಬೇಕಲ್ಲ. ಹಾಗಾದ್ರೆ 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 by 3x ಡಿವೈಡಿಂಗ್ ಬೈ 2 ಮಾಡಿದ್ರೆ 1 by 3 ಬರುತ್ತಲ್ಲ, ಪ್ಲಸ್ 1 by 3 whole square minus 1 by 3 whole square plus 1 by 3. That is equal to 3 into the x plus 1 by 3 whole square minus 1 by 9 plus 1 by 3. 9 LCM 3 into x plus 1 by 3 whole square plus 9 LCM minus 1 plus 3. 3 minus 1 under 2 ಬರುತ್ತೆ. ಹಾಗಾದರೆ 3 into x plus 1 by 3 whole square plus 2 by 9 ಅಲ್ವಾ. 3 into x plus 1 by 3 whole square plus root 2 by 3 whole square. Completing the square method ಆಯಿತು. ನೆಕ್ಸ್ಟ್ ಇಂಟಿಗ್ರೇಟ್ ಮಾಡಬೇಕು. ನಾವು integration of 5x minus 2 divided by 1 plus 2x plus 3x square dx is equal to integration of 5x minus 2 value is 5 by 6 into 2 plus 6x minus 11 by 3 divided by 1 plus 2x plus 3x square dx. ಸ್ಪ್ಲಿಟ್ ಮಾಡಿದ್ವಿ ಅಂದರೆ 5 by 6 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಆಫ್ 2 plus 6x divided by 1 plus 2x plus 3x square dx minus 11 by 3 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಆಫ್ dx by ಇದ್ರದ್ದು. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ವ್ಯಾಲ್ಯೂ ಇಸ್ 3 into x plus 1 by 3 whole square plus root 2 by 3 whole square. Same idea. 5 by 6 into, it is in the form ಏನು ಗೊತ್ತಿರೋದು, f dash of x by f of x. Therefore integration is log of modulus of denominator minus 11 by 3 into 1 by 3 constant integration of x square plus a square. 1 by x square plus a square integration 1 by a into tan inverse of x by a. 1 by a ಅಂತ ಹೇಳಿದ್ರೆ 1 by root 2 by 3 into tan inverse of x plus ಅಲ್ಲಿ x plus 1 by 3 divided by root 2 by 3 plus constant. ಸಿಂಪ್ಲಿಫೈ ಮಾಡಬೇಕು. 3 3 get cancelled. That is equal to 5 by 6 into log of modulus of 1 plus 2x plus 3x square minus 11 by 3 root 2 into tan inverse of 3x plus 1 by root 2 plus c. 3 3 ಕ್ಯಾನ್ಸಲ್ ಆಗಿಬಿಡುತ್ತೆ, ಇಷ್ಟು ಬರುತ್ತೆ. ಹೌದಾ, ಗೊತ್ತಾಯ್ತಲ್ಲ ನೋಡಿ, ಎರಡು ಐಡಿಯಾ ಸೇಮ್ ಯೂಸ್ ಮಾಡ್ತಾ ಇದ್ವಿ.
Next problem, third one. Problem number 3. Integration of x plus 3 divided by x plus 3 divided by x square minus 2x minus 5 dx. X square minus 2x minus 5 dx. Same. Numerator is equal to x plus 3 is equal to m into derivative of x square minus 2x minus 5 with respect to x plus n. Or that implies x plus 3 is equal to m into 2x minus 2 plus n. One item. Equation number 1. Complete multiply ಮಾಡಿದ್ವಿ ಅಂದ್ರೆ x plus 3 is equal to 2mx minus 2m plus n. Next, equating the coefficient of x, 1 is equal to 2m, that implies m is equal to 1 by 2. Equating the constant, that implies constant value is 3 is equal to minus 2m plus n. That implies n is equal to 3 plus 2m. N is equal to 3 plus 2 into value of m 1 by 2. 2 to get cancelled. 3 plus 1 1. N is equal to 4. Next, from 1 completing this square method next from 1 x plus 3 is equal to m, value of m is 1 by 2 into 2x minus 2 plus n value is 4. Now x square minus 2x minus 5. Already coefficient of x square is 1 ಅಲ್ಲ, direct simplify ಮಾಡ್ಕೋಬಹುದು. x square minus 2x plus x coefficient is 2, dividing by 2 ಮಾಡಿದ್ರೆ value 1 ಬರುತ್ತೆ. Therefore add and subtract 1 square. ಇಷ್ಟೇನು ಏನು ಬರೀಬಹುದು? x minus 1 whole square minus 6 ಅಥವಾ x minus 1 whole square minus root 6 whole square. Now integration of x plus 3 divided by x square minus 2x minus 5 dx is equal to integration of x plus 3 value is half into 2x minus 2 plus 4 divided by x square minus 2x minus 5 dx. Half constant ಹೊರಗೆ ತಗೊಂಡ್ವಿ integration of 2x minus 2 divided by x square minus 2x minus 5 dx plus 4 constant ಅದು ಹೊರಗೆ ತಗೊಂಡ್ವಿ ಅಂದ್ರೆ integration of dx by x square minus 2x minus 5. ಇದನ್ನು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಅಲ್ಲಿ ಬರೀಬೋದಲ್ಲ ಡೈರೆಕ್ಟ್ ಆಗಿ x square minus 2x minus 5 value x minus 1 whole square minus root 6 whole square half into f dash of x by f of x format ಅಲ್ಲದ log of modulus of denominator plus 4 into ಇದು ಯಾವ ಫಾರ್ಮ್ಯಾಟ್ ಅಲ್ಲ dx by x square minus a square. Dx by x square minus a square under 1 by 2a under 2 root 6 into log of modulus of x minus a by x plus a under x minus 1 minus root 6 divided by
x minus 1 plus root 6 plus constant. ಇಷ್ಟವಾದ ಆನ್ಸರ್ ಹೌದಾ? ಸಿಂಪ್ಲಿಫೈ ಮಾಡ್ಬೋದು. 2 1s are 2 2s are ತೊಗೊಂಡ್ವಿ ಅಂದ್ರೆ 2 by root 6 ಆಗುತ್ತೆ ಹೌದಾ? ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್, ಫೋರ್ತ್ ಒನ್. Integration of x plus 2 divided by integration of x plus 2 divided by root of x square minus 1 root of x square minus 1 dx. ನೋಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಸೇಮ್ ಟೈಪ್ ಟ್ರೈ ಮಾಡಿ. ರೂಟ್ ಒಂದು ಎಕ್ಸ್ಟ್ರಾ ಇದೆ ಅಷ್ಟೇ. ಫಸ್ಟ್ ಐಡಿಯಾ ಎಲ್ಲ ಸೇಮು. ನೋಡಿ, ನಾವು ಎಕ್ಸ್ ಪ್ಲಸ್ 2 is equal to m into derivative of x square minus 1 with respect to x plus n. That implies x plus 2 is equal to m into ಇದು derivative 2x plus n. ಇದನ್ನ 1 ತೊಗೊಂತೀವಿ. ಡೈರೆಕ್ಟಾಗಿ ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಮಾಡಿದ್ವಿ ಅಂದ್ರೆ 1 is equal to 2m. that implies m is equal to half. Equating the constant, that implies 2 is equal to n. So n is equal to 2. Direct from 1 from 1 x plus 2 is equal to m value is 1 by 2. 1 by 2 into 2x plus n value is 2. ನೋಡಿ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೋಬೇಕಂತ ಏನಿಲ್ಲ. ಅದು ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಯಾವುದೊಳಗಿದೆ ನಮಗೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡಲ್ಲೇ ಇದೆ ಹೌದಾ? ದೇರ್ಫೋರ್ ಡೈರೆಕ್ಟ್ ಇಂಟಿಗ್ರೇಷನ್. ನೋಡಿ, ನಾವು ಇಂಟಿಗ್ರೇಷನ್ ಆಫ್ x plus 2 divided by root of x square minus 1 dx is equal to integration of x plus 2 value half into 2x plus 2 divided by root of x square minus 1 dx. half constant ಹೊರಗೆ ತೊಗೊಂಡು ಸ್ಪ್ಲಿಟ್ ಮಾಡಿದ್ವಿ ಅಂದರೆ half into integration of 2x by root of x square minus 1 dx plus 2 into integration of dx by root of x square minus 1. ರೂಟ್ ಒಳಗಿದಲ್ಲ, ಅದು ಡಿಫ್ರೆನ್ಷಿಯಲ್ ನ್ಯೂಮರೇಟರ್ ಇದಾನೆ. ಡೈರೆಕ್ಟ್ ಆನ್ಸರ್ ಏನು ಬರೀಬೋದು, ಹಾಫ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಫಾರ್ಮೆಟಲ್ಲಿದೆ. 2 ರೂಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಅದು ಇಂಟಿಗ್ರೇಷನು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಸಿ. 2 2 ಕ್ಯಾನ್ಸಲ್ ಆಗೋದು. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ 2 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ. ಇದು ಇದಿದೆ. ಆಯ್ತಲ್ಲ ಇದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. integration of x plus 2 divided by integration of x plus 2 divided by root of x square plus 2x plus 3 dx. Same idea use ಮಾಡಿ. Now
x plus 2 is equal to m into derivative of x square plus 2x plus 3 with respect to x plus n. That implies x plus 2 is equal to m into derivative n barbu 2x plus 2 plus m. ಇದನ್ನ 1 ತಗೊಂತೀವಿ. Next, complete multiplication. X plus 2 is equal to 2mx plus 2m plus n. Now, equating the coefficient of x, that implies 1 is equal to 2m, that implies m is equal to 1 by 2. Equating the constant, that implies 2 is equal to 2m plus n. So n is equal to 2 minus 2m, m is half ಬರ್ಕೊಂಡ್ವಿಂದ n is equal to 2 minus 2 into half. 2 to get cancelled. N is equal to 2 minus 1 under 1. From 1, x plus 2 is equal to m value is half into 2x plus 2 plus n value is 1. Next, completing this square method. Now, x square plus 2x plus 3 is equal to x square plus 2x plus x coefficient is 2, dividing by 2 ಮಾಡಿದ 1 ಬರುತ್ತಲ್ಲ. Therefore 1 square minus 1 square plus 3. That implies a plus b whole square format allada. Therefore x plus 1 whole square minus 1 plus 3 value is 2. Advaina x plus 1 whole square plus root 2 whole square. ಬರೀಬೋದಲ್ಲ. Now, integration of x plus 2 divided by root of x square plus 2x plus 3 dx is equal to numerator half into 2x plus 2 plus 1 divided by root of x square plus 2x plus 3 dx. Next, split ಮಾಡಬೇಕು. half constant ಹೊರಗೆ ತಗೊಂತೀವಿ. Integration of 2x plus 2 by root of x square plus 2x plus 3 dx plus 1 by root of x square plus 2x plus 3. Now, completing this square method, x plus 1 whole square plus root 2 whole square dx. Very well. This is format f dash of x by root of f of x and half into 2 root of x square plus 2x plus 3 plus root of x square plus a square format log of modulus of x plus l x plus 1 plus root of x plus 1 whole square plus root 2 whole square plus c ಬರುತ್ತೆ. Simplify ಮಾಡ್ಬೋದು. 2 to get cancelled. Root of x square plus 2x plus 3 plus log of modulus of x plus 1 plus root of x plus 1 whole square plus root 2 whole square. X plus 1 whole square plus root 2 whole square under x square plus 2x plus 3 plus constant. ಆಯ್ತಲ್ಲ ನೋಡಿ, ಎರಡು ಟೈಪ್ ಪ್ರಾಬ್ಲಮ್ ಇವು ಡಿಫರೆನ್ಸ್ ಇಷ್ಟ. ಫಸ್ಟ್ ಪಾರ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಬಂತು ಅಂದರೆ ಲಾಗ್ ಆಫ್ ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತೀವಿ. ಫಸ್ಟ್ ಪಾರ್ಟ್ ಏನಾದ್ರು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಬಂತು ಅಂದರೆ 2 ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತೀವಿ ಅಷ್ಟೆ. ಹೌದಾ, ಗೊತ್ತಿರ್ಬೇಕು ನನಗೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6.
Problem number 6. Same type of video pause ಮಾಡಿ try ಮಾಡ್ಬೋದು. Integration of 5x plus 3 divided by 5x plus 3 divided by root of x square plus 4x plus 10. Root of x square plus 4x plus 10. dx. ನೋಡಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ನೋಡ್ಕೊಳ್ಳಿ. ನಾವು 5x plus 3 is equal to m into derivative of x square plus 4x plus 10 with respect to x plus n. That implies 5x plus 3 is equal to m into derivative on the 2x plus 4 plus n. That implies complete multiply ಮಾಡಬೇಕು. 5x plus 3 is equal to 2mx plus 4m plus n. Next, equating the coefficient of x ಮಾಡಿದ್ವಿ ಅಂದ್ರೆ that implies 5 is equal to 2m, that implies m is equal to 5 by 2. Equating the constant, that implies 3 is equal to 4m plus n, where n is equal to 3 minus 4m, ಅಥವಾ n is equal to 3 minus 4 into 5 by 2. 2 ones are 2 twos, 3 minus 10 ಆಯಿತು, where n is equal to minus 7. ಇಷ್ಟೊಂದು ಹೇಳಲ್ಲ, m ವ್ಯಾಲ್ಯೂ n ವ್ಯಾಲ್ಯೂ ಆಯಿತು. ನೆಕ್ಸ್ಟ್ ಫ್ರಮ್ 1 5x plus 3 is equal to 5x plus 3 is equal to value of m is 5 by 2 into 2x plus 4, value of n is minus 7. Next, completing the square method. Now x square plus 4x plus 10 is equal to x square plus 4x. X coefficient is 4, dividing by 2 ಮಾಡಿದ್ರೆ 2 ಬರುತ್ತಲ್ಲ, therefore plus 2 square minus 2 square plus 10. ಇಷ್ಟುನು x plus 2 whole square minus 4 plus 10 ಅಲ್ವಾ, x plus 2 whole square plus 6, ಇನ್ನು x plus 2 whole square plus root 6 whole square ಅಲ್ವಾ. Next, now integration of 5x plus 3 divided by root of x square plus 4x plus 10 dx is equal to 5x plus 3 na 5 by 2 into 2x plus 4 minus 7 by root of x square plus 4x plus 10 dx. Next, that is equal to split ಮಾಡೋದು 5 by 2 constant integration of 2x plus 4 by root of x square plus 4x plus 10 dx minus 7 constant integration of dx by root of is ಬರಲಿ x plus 2 whole square plus root 6 whole square. Next, 5 by 2 into f dash of x by root of f of x ಇದೆ, therefore 2 root f of x ಅಂದರೆ x square plus 4x plus 10 minus 7 into root of x square plus a square integration log of modulus of x plus root of
x plus 2 whole square plus root 6 whole square plus constant. Is that the answer? 2 to get cancelled. Find the root of x square plus 4x plus 10 minus 7 into log of modulus of x plus 2 as it is plus root of ಹೇಗೆ ಬರೀಬೋದು x plus 2 whole square plus root 6 whole square ಅಂದರೆ x square plus 4x plus 10 ಹೌದಾ ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ ಆನ್ಸರು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ಸೆವೆಂತ್ ಅನ್ನು ಹೋಮ್ ವರ್ಕ್ ನೋಡ್ರಿ, ಸೇಮ್ ಐಡಿಯಾ ಇದೆ. ಹೋಮ್ ವರ್ಕ್ ಇಂಟಿಗ್ರೇಷನ್ ಆಫ್ 4x plus 1 divided by 4x plus 1 divided by root of 2x square plus x minus 3. 2x square plus x minus 3 dx. ಹೌದಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 8th one. Integration of 6x plus 7 divided by root of x minus 5 into x minus 4 dx. x minus 5 into x minus 4 dx. ನೋಡಿ, ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಕ್ವಾಡ್ರಾಟಿಕ್ ಇಕ್ವೇಷನ್ ಚೇಂಜ್ ಮಾಡಬೇಕು. ಅದಾದಮೇಲೆ ಮತ್ತೆ ಸೇಮ್ ಐಡಿಯಾ ಯೂಸ್ ಮಾಡ್ತಾ ಹೋಗೋದು. ಅಂದರೆ ನಾವು x minus 5 into x minus 4 is equal to x into x, x square minus 4 into x minus 4x minus 5x minus of minus plus 5 4s are 20. That implies x minus 5 into x minus 4 is equal to x square minus 9x plus 20. Here now numerator is equal to 6x plus 7 is equal to m into derivative of quadratic equation x square minus 9x plus 20 plus n. That implies 6x plus 7 is equal to m into the derivative 2x minus 9 plus n. In the 1 and count. That implies 6x plus 7 is equal to 2mx minus 9m plus n. Next, equating the coefficient of x, and the 6 is equal to 2mx. That implies x is equal to 6 by, m is equal to, equating the coefficient of x, 6 is equal to 2m. That implies m is equal to 6 by 2. On the 3 with the m value. Next, now equating the constant, that implies 7 is equal to minus 9m plus n. That implies n is equal to 7 plus 9m. n is equal to 7 plus 9 into 3, 7 plus 27, that is equal to 34. Next idea same. And now from 1 am variable 6x plus 7 is equal to m value is 3 into 2x minus 9
plus 34. Next, completing the square method. Now, x square minus 9x plus 20 is equal to x square minus 9x. Add and subtract 9 by 2 whole square plus 20 as it is. That is equal to x minus 9 by 2 whole square minus 81 by 4 plus 20. X minus 9 by 2 whole square plus 4 LCM ತೊಗೊಂಡೆ ಅಂದರೆ minus 81 plus 80. X minus 9 by 2 whole square plus minus 1 by 4. That is equal to x minus 9 by 2 whole square minus 1 by 2 whole square. इस बात है now integration of 6x plus 7 divided by root of x minus 5 into x minus 4 dx is equal to integration of 6x plus 7. 6x plus 7 बदले ಏನು ಬರೀಬಹುದು 3 into 2x minus 9 plus 34 divided by root of x minus 5 into x minus 4 ಅಂದ್ರೆ x square minus 9x plus 20 dx. Next plate ಮಾಡಿಕೊಂಡ 3 into integration of 2x minus 9 by root of x square minus 9x plus 20 dx plus 34 constant ಹೊರಗೆ ತೊಗೊಂಡ್ವಿ ಅಂದ್ರೆ integration of dx by root of ಇದು completing the square method ಅಂದ್ರೆ x minus 9 by 2 whole square minus half square. Their answer 3 into root ಅಡಗಿರೋ ಡಿಫರೆನ್ಷಿಯಲ್ ನ್ಯೂಮರೇಟರ್ ಇದೆ ಅಲ್ಲ x square minus 9x plus 20 ಇದು ಡಿಫರೆನ್ಷಿಯಲ್ 2x minus 9 ಬರುತ್ತೆ. ಹಾಗಾದ್ರೆ ಇದು ಆನ್ಸರ್ 2 into root of x square minus 9x plus 20 plus 34 into 1 by root of x square minus a square ಫಾರ್ಮುಲಾ ಏನು ಗೊತ್ತಿರೋದು log of modulus of x minus 9 by 2 plus root of x minus 9 by 2 whole square minus half whole square plus constant. ನೋಡಿ ಸಿಂಪ್ಲಿಫೈ ಮಾಡಿದೆ ಅಂದರೆ 3 to the 6 into root of x square minus 9x plus 20 plus 34 into log of modulus of x minus 9 by 2 plus root of x minus 9 by 2 whole square minus half square ಇದೆ ಹೌದಾ x minus 9 by 2 whole square minus half square ಅಂದರೆ x square minus 9x plus 20 plus constant. ಆಯ್ತಲ್ಲ ಈಸಿನಾ ಬಟ್ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ ಇಲ್ಲಿ ಆಯ್ತಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9 ಹೋಮ್ವರ್ಕ್ ನೋಡಿರಿ ಇದನ್ನು ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು ಪ್ರಾಬ್ಲಮ್ ನಂಬರ್ 9 integration of x plus 3 divided by root of 5 minus 4x plus x square 5 minus 4x plus x square ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗೋದಲ್ಲ ಹೌದಾ ಅದು ನೋಡಿ ಇವತ್ತಿನ ಕ್ಲಾಸಲ್ಲಿ ಮಾಡ್ಕೊಂಡಿರೋದು ಇದು ಐಡಿಯಾ ಗೊತ್ತಿರಲಿ ಒಂದೊಂದ್ಸಲ ಎಕ್ಸಾಮೇ 3 ಮಾರ್ಕ್ಸಿಗೆ ಕೇಳ್ಬೋದು ಅಂದರೆ ಯಾವ ಫಾರ್ಮ್ಯಾಟ್ ಗೊತ್ತಾಯ್ತು ನಮಗೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಥವಾ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಂಟಿಗ್ರೇಷನ್ ಆಫ್ ಪಿ ಎಕ್ಸ್ ಪ್ಲಸ್ ಕ್ಯೂ ಡಿ ಎಕ್ಸ್ ಬೈ ax square plus bx plus c
ಇಂಟಿಗ್ರೇಷನ್ ಆಫ್ ಪಿ ಎಕ್ಸ್ ಪ್ಲಸ್ ಕ್ಯೂ ಡಿ ಎಕ್ಸ್ ಬೈ ರೂಟ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಹೌದಾ, ಇಷ್ಟು ಫಾರ್ಮ್ಯಾಟ್ ಗೊತ್ತಿರಬೇಕು. ಇವೆರಡನ್ನು ಡೈರೆಕ್ಟಾಗಿ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್, ಇವೆರಡನ್ನು ನ್ಯೂಮರೇಟರ್ ಇಸ್ ಈಕ್ವಲ್ ಟು ಎಮ್ ಇಂಟು ಡಿರೈವೇಟಿವ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಲಸ್ ಎನ್. ಹೌದಾ, ಈಕ್ವೇಟಿಂಗ್ ದ ಕೊಯಿಷೆಂಟ್ ಆಫ್ ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಎಮ್ ಬರುತ್ತೆ, ಈಕ್ವೇಟಿಂಗ್ ದ ಕಾನ್ಸ್ಟೆಂಟ್ ಮಾಡಿದ್ವಿ ಅಂದರೆ ಎನ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಹೌದಾ, ಅದಾದಮೇಲೆ ಸ್ಪ್ಲಿಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಮತ್ತೆ ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ, ಇದು ನೋಡಿ ಎರಡು ಟೈಪು ಗೊತ್ತಿರಲಿ. ಇದನ್ನು ಯಾವ ಥರ ಕೇಳ್ತಾರೆ ಅಂತ ಹೇಳಿದ್ದೀವಿ ಅಂದರೆ ಪ್ರೂವ್ ದಟ್ ಪ್ರಾಬ್ಲಮ್ಸ್ ಮಾಡಿದ್ವಲ್ಲ, ಪ್ರೂವ್ ದಟ್ ಪ್ರಾಬ್ಲಮ್ಸು 3 ಮಾರ್ಕ್ಸಿಗೆ ಬರುತ್ತೆ, ಪ್ಲಸ್ ಇದು 2 ಮಾರ್ಕ್ಸಿಗೆ ಬರುತ್ತೆ, ಟೋಟಲ್ 5 ಮಾರ್ಕ್ಸ್. ಹೌದಾ, ನೋಡಿ 3 + 2 ಈ ಥರದ್ದು ಕೇಳ್ತಾರೆ, ಜೊತೆ ಪ್ರೂವ್ ದಟ್ ಪ್ರಾಬ್ಲಮ್ ಕೇಳ್ತಾರೆ. 3 + 2 5 ಮಾರ್ಕ್ಸಿಗೆ ಬರುತ್ತೆ. ನೋಡಿ ಇದನ್ನೇನಾದ್ರು ಕೇಳಿದ್ರೆ ಎಕ್ಸಾಮಿಗೆ ಡೈರೆಕ್ಟಾಗಿ ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಆಯ್ತಲ್ಲ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಫಾರ್ಮ್ಯಾಟ್ ತೊಗೊತೀವಿ ಅಷ್ಟೇ. ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಹೌದಾ, ಥ್ಯಾಂಕ್ ಯು.